ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಹರಾಜಾಗ್ತಿರುವಂತ ರಾಹುಲ್ ಗಾಂಧಿ ಅವರಿಗೆ ಮೋದಿಯವರ ಕಾಂಗ್ರೆಸ್ ನಾಯಕರು ಮೋದಿಯವರ ಧೂಳಿಗೂ ಸಮಾನ ಇಲ್ಲ. ಈ ರಾಹುಲ್ ಗಾಂಧಿಗೆ ಮೆಚುರಿಟಿ ಅನ್ನೋದೇ ಇಲ್ಲ. ಅಮೇಜ್ ಸಂಧಿಯಿಂದ ಏನಾದ್ರು ರಾಹುಲ್ ಗಾಂಧಿ ಹಡಗು ಓಡಿಸ್ಕೊಂಡ್ಬಂದು ಡೀಸೆಲ್ ತಂದುಕೊಟ್ಟಿದ್ರೆ, ಪೆಟ್ರೋಲ್ ತಂದುಕೊಟ್ಟಿದ್ರೆ, ಗ್ಯಾಸ್ ತಂದುಕೊಟ್ರೆ ಗೊತ್ತಾಗಿರೋದು. ಟೀಕೆಗಳನ್ನ ಮಾಡ್ತಾರಲ್ಲ, ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆಗಳನ್ನ ಮಾಡ್ತಾರಲ್ಲ, ಕಾಂಗ್ರೆಸ್ ಸರ್ಕಾರ ಕಣ್ಣು ಕಾಣಲ್ವಾ? ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಹೋಗಿ ದೇಶದ ಮಾನ ಮರ್ಯಾದೆಯನ್ನು ಹರಾಜು ಮಾಡ್ತಾರಲ್ಲ ರಾಹುಲ್ ಗಾಂಧಿ ಅವರಿಗೆ. ಇವತ್ತು ಏನು ಸಂಧಿಯ ಜಲಸಂಧಿ ಅಮೋಸ್ ಸಂಧಿಯಲ್ಲಿ ಹೋಗಿ ಯಾವ ರೀತಿ ಗ್ಯಾಸು ಪೆಟ್ರೋಲು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲ್ಲ. ಇಂಥ ಕಷ್ಟ ಕಾಲದಲ್ಲೂ ಮೋದಿಯವರು ಅತ್ಯಂತ ಯಶಸ್ವಿಯಾಗಿ ಅಮೇಜ್ ಸಂಧಿಯಿಂದ ದೇಶಕ್ಕೆ ಪೆಟ್ರೋಲ್, ಡೀಸೆಲ್, ನ್ಯಾಚುರಲ್ ಗ್ಯಾಸ್ ಅನ್ನ ಒದಗಿಸಿ ಈ ದೇಶವನ್ನ ವಿಶ್ವದಲ್ಲೇ ಒಂದು ಯಶಸ್ವಿಯಾಗಿ ನಿಭಾಯಿಸಿರುವಂತಹ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಕೆಲಸವನ್ನ ಹೇಳದಲೆ, ಅದನ್ನ ಶ್ಲಾಘನೆ ಮಾಡದಲೆ, ದೇಶ ಕಷ್ಟದಲ್ಲಿದ್ದಾಗ ದೇಶದ ಜನರಿಗೆ ಒಳ್ಳೆಯ ಸಂದೇಶವನ್ನ ಕೊಡದಲೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಹರಾಜಾಗ್ತಿರುವಂತ ರಾಹುಲ್ ಗಾಂಧಿ ಅವರಿಗೆ ಮೋದಿಯವರ ಕಾಂಗ್ರೆಸ್ ನಾಯಕರು ಮೋದಿಯವರ ಧೂಳಿಗೂ ಸಮಾನ ಇಲ್ಲ. ಇವತ್ತು ಅಂತ ಒಂದು ದೇಶವನ್ನ ಜಾಗೃತಿಕ ಸಂದರ್ಭದಲ್ಲಿ ದೇಶವನ್ನ ಮುನ್ನಡೆಸ್ತಿರುವಂತ ಮೋದಿಯವರಿಗೆ ಟೀಕೆ ಮಾಡೋದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ದೇಶ ಕಷ್ಟದಲ್ಲಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದನ್ನ ಈ ದೇಶದಲ್ಲಿ ಸಾಕಷ್ಟು ನಾಯಕರು ಹೇಳ್ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಇರ್ಬೋದು, ಹಿಂದೆ ಇದ್ದಂತ ಇಂದಿರಾ ಗಾಂಧಿ ಇರ್ಬೋದು, ಮತ್ತೆ ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು. ದೇಶ ಸಂಕಷ್ಟದಲ್ಲಿದ್ದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ರಾಹುಲ್ ಗಾಂಧಿಗೆ ಮೆಚುರಿಟಿ ಅನ್ನೋದೇ ಇಲ್ಲ. ಅಮೇಜ್ ಸಂಧಿಯಿಂದ ಏನಾದ್ರು ರಾಹುಲ್ ಗಾಂಧಿ ಹಡಗು ಓಡಿಸ್ಕೊಂಡ್ಬಂದು ಡೀಸೆಲ್ ತಂದುಕೊಟ್ಟಿದ್ರೆ, ಪೆಟ್ರೋಲ್ ತಂದುಕೊಟ್ಟಿದ್ರೆ, ಗ್ಯಾಸ್ ತಂದುಕೊಟ್ರೆ ಗೊತ್ತಾಗಿರೋದು. ಕಾಂಗ್ರೆಸ್ನವರು ಟೀಕೆ ಮಾಡೋದ್ರಲ್ಲೇ, ಆರೋಪ ಮಾಡೋದ್ರಲ್ಲೇ ತಮ್ಮ ಜೀವನವನ್ನ ಕಳೀತಾರೆ ಹೊರತು ನಿಜವಾದ ಸಮಸ್ಯೆಯನ್ನ ಜನರ ಮುಂದೆ ಹೇಳಿ ದೇಶದ ಜೊತೆ ನಿಂತ್ಕೊಂಡಾಗ ಜನ ಅವರನ್ನ ಪ್ರೀತಿಸ್ತಾರೆ, ಅವರನ್ನ ಅಧಿಕಾರಕ್ಕೆ ತರ್ತಾರೆ. ಜೀವನದಲ್ಲಿ ಇನ್ನು ಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಈ ದೇಶದವರು ಎತ್ತ ಅರಬ್ಬಿ ಸಮುದ್ರಕ್ಕೆ ಹಾಕುವಂತ ಕಾಲ ಬಂದಿದೆ.